ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕನ್ನಡ. ನಮಸ್ತೆ ಚಿತ್ರದುರ್ಗ ಎಲ್ರಿಗೂ. ನಾನು ಬಂದು ಇವಾಗ ನಮಸ್ತೆ ಚಿತ್ರದುರ್ಗ ಅಂತ ಹೇಳ್ಬಿಟ್ಟು ವಿನು ಹಳ್ಳಿ ಲೈಫ್ ಕನ್ನಡ ಮುಂದೆ ಸೇರಿಸ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬಂದು ಮೀಶೋದಲ್ಲಿ ಇವತ್ತೊಂದು ಸೀರೆ ಬುಕ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅವ್ರ ಮನೆ ಹತ್ರ ಬರಲ್ಲ ಅಂದರು, ಅದಕ್ಕೆ ಇಸ್ಕೊಬರಕ್ಕಂತ ಹೋಗ್ತಾ ಇದ್ದೀವಿ. ನಾನು ಇದು ಪಾಪು ವಿನು ನೋಡ್ರಿ, ನನಗಿನ್ನ ಮುಂಚೆನೇ ಹೋಗ್ತಾ ಇದ್ದಾನೆ. ಇದು ಪಾಪು ಜೋರಾಗಿ ನಿಂತ್ಕೊಂಡು ನನಗಿನ್ ಬಿಟ್ಟು ಮುಂದೆನೇ ಹೋಗ್ತಾ ಇದ್ದಾನೆ. ವಿನೂನು ಅಷ್ಟೇನೆ, ಇದು ಪಾಪ ಅಷ್ಟೇನೆ. ಇಲ್ಲಿ ಬಂದು ಮೆಕ್ಕೆಜೋಳ ಒಣಗಾಕಿದ್ದಾರೆ ನಮ್ಮ ಬಾವರ್ದೇನೆ. ಅವರು ನೈಟ್ ಇಲ್ಲೇ ಮಲ್ಕೊಳ್ತಾರೋದ್ರಿಂದ ಟ್ರಾಲಿ ಇಲ್ಲೇ ನಿಲ್ಲಿಸಿದ್ದಾರೆ. ಅಷ್ಟು ದೂರ ಆಗುತ್ತೆ ನಮ್ಮನೆ ರೋಡಿಂದ. ಅವರು ರೋಡಿಗೆ ಬರ್ರಿ ಅಂದರು, ಅದಕ್ಕೆ ಹೋಗಿದ್ವಿ. ಇವಾಗ ಆರ್ಡ್ರ್ ಬಂತು, ಇಸ್ಕೊಂಡು ಹೋಗ್ತಾ ಇದ್ದೀನಿ. ಸೀರೆ ಇದು ಹೆಂಗಿದೆ ಗೊತ್ತಿಲ್ಲ, ನೋಡೋಣ ಮನೆಗೆ ಹೋಗ್ಬಿಟ್ಟು. ಇವತ್ತು ಬಂದು ಇನ್ನು ನಮ್ಮದು ಪೂಜೆ ವಾರ ಎಲ್ಲ ಮಾಡಬೇಕು. ಟೈಮ್ ಬೇರೆ ಆಗಿಬಿಟ್ಟಿದೆ. ಫಸ್ಟ್ ಇದನ್ನ ಓಪನ್ ಮಾಡಿ ಆಮೇಲೆ ನೋಡೋಣ ಅಂತ ಇದ್ದೀನಿ, ಹೇಗೆ ಬಂದಿದೆ ಅಂತ ನೋಡಿ. ಸೀರೆ ಬಂದು ಡಾರ್ಕ್ ಪರ್ಪಲ್ ಇದೆ, ಇದಕ್ಕೆ ಬ್ಲೌಸ್ ಬಂದು ವೈಟು ಕಲರ್. ಅಂತೂ ನನಗೆ ತುಂಬ ಇಷ್ಟ ಆಯಿತು. ನೋಡಬೇಕು, ಎರಡು ಕಾಂಬಿನೇಷನ್ ನೋಡಿದಾಗ ಎಲ್ಲ ಗೊತ್ತಾಗೋದು. ಸೀರೆ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡೋಣ. ಸೂಪರಾಗಿದೆ ಸೀರೆ ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ. ಇದೂ ಅಷ್ಟೇ ನೋಡ್ರಿ, ತುಂಬ ಚೆನ್ನಾಗಿದೆ. ಏನಂದರೆ ನೀರಲ್ಲಿ ವಾಶ್ ಮಾಡಿದಾಗ ಇಲ್ಲ ಬ್ರಷ್ ಮಾಡಿದಾಗ ಹೋಗೋ ಸಾಧ್ಯತೆ ಇದೆ, ಅಷ್ಟು ಸುಲಭವಾಗಿನೂ ಹೋಗಲ್ಲ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ನನಗಂತೂ ಸೀರೆ ಬಂದು ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದಾದಮೇಲೆ ನಾನು ಸ್ನಾನ ಮಾಡಿ ಬಂದೆ ಫ್ರೆಶ್ ಆಗಿ. ಇನ್ನೇನು ಪೂಜೆ ಟೈಮು ಆಗಲೇ ಸಾಯಂಕಾಲ ಒಂದು 6:30-7 ಗಂಟೆ ಆಗಿದೆ. 6:30 ಸಾರಿ. ಇದಾದಮೇಲೆ ಪೂಜೆ ಮುಗಿಸ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮಾಡ್ಕೊತೀನಿ ನಾನು. ಕ್ಯಾಮ್ರಾ ಸ್ವಲ್ಪ ಕ್ಲಿಯರಿಟಿ ಇಲ್ಲ, ಈ ಕಡೆ ಅಪೋಸಿಟ್ ನಿಂತಿರೋದ್ರಿಂದ ಸ್ವಲ್ಪ ಮಬ್ಬು ಬರ್ತಾಯಿದೆ. ಇದು ಪಾಪ ಅಂತ ಇವತ್ತು ತುಂಬ ಅಂದರೆ ತುಂಬ ಆಟ ಮಾಡ್ತಿದ್ದಾನೆ. ಇವಾಗ ಒಂದು 2 ನಿಮಿಷ ಆಯಿತು ಹೋದ ಹೊರಗೆ. ಅವ್ರ ದೊಡ್ಡಮ್ಮನ ಹತ್ರ ಹೋಗಿದ್ದಾನೆ. ಅವ್ನು ಇದ್ಬಿಟ್ರಂತೂ ತುಂಬ ಅಂದರೆ ತುಂಬ ಕಿರಿಕಿರಿ ಮಾಡ್ತಾನೆ. ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಏನಾದರೂ ಅಂತೂ ಹೇಳ್ಕೊಂಡು ಕುಂದಿರಿಸ್ಕೊತಾನೆ. ಅವನ್ನ ಕುಂದಿರಿಸ್ಕೊಬೇಕು, ಅವನು ನನ್ನೇನು ಕುಂದಿರಿಸ್ಕ, ನನ್ನ ಹತ್ರನೇ ಇರು ಅಂತ ಇರ್ತಾನೆ, ಹಂಗೆ ಮಾಡ್ತಾನೆ. ಇವಾಗ ಈಗ ಹೋಗಿದ್ದಾನೆ. ಪೂಜೆಗೆಲ್ಲ ಹೂವೆಲ್ಲ ಕಿತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿನು ಹತ್ರ ಕೊಟ್ಟಿದ್ದೀನಿ. ವಿನು ಬಂದ್ಬಿಟ್ಟು ನೋಡ್ರಿ ಈ ಥರ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ತಟ್ಟೆಲ್ಲಿ ಹಾಕಿಡಮ್ಮ ಅಂದರೆ ಇವಾಗ ಬಂದಿದ್ದೀನಿ. ಮತ್ತೆ ಬಂದು ಫ್ರಿಜ್ ಬಾಕಿ ತೆಗಿಸ್ತಾ ಇದ್ದಾನೆ. ಇದು ಕೊಡು ಅಂತ ಕೇಳ್ತಾನೆ. ನನಗಿನ್ನ ಮುಂಚೆ ಅವನೇ ಹತ್ತಿ ನೋಡ್ತಾ ಇದ್ದಾನೆ ಏನಿದೆ ಏನಿಲ್ಲ ಅಂತ. ಅದಾದ್ಮೇಲೆ ಬರ್ತಡೇ ಇದು ಚಾಕ್ಲೇಟ್ ಉಳಿದಿತ್ತು, ಅದಕ್ಕೆ ಚಾಕ್ಲೇಟ್ ತೋರಿಸ್ತಾ ಇದ್ದೀನಿ. ಚಾಕ್ಲೇಟ್ ಅಂದರೆ ಭಾಳ ಇಷ್ಟಪಡ್ತಾರೆ. ನಾನು ಅದಕ್ಕೆ ಜಾಸ್ತಿ ಕೊಡಲ್ಲ. ಅದರಲ್ಲಿ ಅರ್ಧ ಮುರ್ಕೊಡೋಣ ಅಂತ ಮುರಿತಾ ಇದ್ದೀನಿ. ಅಳಿತಾ ಇದ್ದಾನೆ, ಅದಕ್ಕೆ ಇದೇ ಬೇಕು ಅಂತ ಹೇಳ್ದೆ. ಅದಕ್ಕೆ ಅದರಲ್ಲೇ ನೀವು ಇಬ್ಬರಿಗೂ ಶೇರ್ ಮಾಡಿ ಕೊಡ್ತೀನಿ. ಅನಿಕೆ ಕೊಡೋಣ ಅಂತ ಕೇಳಿದರೆ ಬೇಡ ಅಂತಾನೆ. ಅನಿಕೆ ಇಷ್ಟ ಆಗಲ್ಲ ಅವನಿಗೆ. ಇದು ಬಂದು ಚಾಕ್ಲೇಟ್ಸ್ ಎಲ್ಲ ಮೊನ್ನೆ ಪಾಪು ಬರ್ತಡೆಗೆ ಗಿಫ್ಟ್ ಬಂದಿರೋದೆ, ನಾವು ತಂದಿರೋದೇನಲ್ಲ. ಏನು ಬೇಕು? ಇದನ್ನೇನು ಮಾಡಬೇಕು? ಬಿಚ್ಚಮ್ಮ ಏನು ಮಾಡಬೇಕಪ್ಪ? ಹೇಗೋ ಮಸ್ಕ ಹೊಡೆದ್ಬಿಟ್ಟು ಕಳಿಸ್ದೆ ಅವನ್ನ. ನಂದು ಈಗ ಪೂಜೆ ಅಂತೂ ಆಯಿತು. ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಚಪಾತಿನ ಕಲಸಿಡ್ಬೇಕು, ಆ ನಂತರ ಚಪಾತಿ ಒಜ್ಜಬೇಕಾಗಿತ್ತು. ಈ ಸರಿ ಆ ಥರ ಮಾಡ್ತಾಯಿಲ್ಲ ನಾನು. ಏನು ಬೇರೆ ಕೈ ಬಿಡ್ತಾ ಇಲ್ಲ. ಮೊನ್ನೆ ರೇಷನ್ ತಂದಿರೋವೆಲ್ಲ ಇದನ್ನು ತೊಗೊಂಡ್ಬಿಟ್ಟು ಎಲ್ಲ ಹರಡ್ತಾ ಇದ್ದಾನೆ. ಅಪ್ಪಾಜಿನ ತರಕಾರಿ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಎತ್ತಿಡೋಣ, ಫ್ರಿಜ್ಜಲ್ಲಿ ಹಾಕೋಣ ಅಂತ ತೆಗಿತಾ ಇದ್ದೀನಿ. ಬೆಂಡೆಕಾಯಿ, ಮೂಲಂಗಿ, ಬದನೆಕಾಯಿ, ಟೊಮೊಟೊ ಮತ್ತು ಸೊಪ್ಪು ತಂದಿದ್ದಾರೆ. ಇನ್ನೂ ಸ್ವಲ್ಪ ಇದೆ, ಆದ್ರೂ ಬೇಡ ಅಂತ ಹೇಳಿದ್ರೆ ತೊಗೊಂಡು ಬಂದಿದ್ದಾರೆ. ನಾನು ಸೊಪ್ಪೆಲ್ಲ ಬಂದುಬಿಟ್ಟು ಸೋಸಿ ಈ ಥರ ಒಂದು ಕವರ್ಗೆ ಹಾಕ್ಕೊಂಡಿರ್ತೀನಿ. ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಾಕ್ಸ್ಗಳು ಅವೆಲ್ಲ ಪರ್ಚೇಸ್ ಮಾಡಬೇಕು ಫ್ರಿಜ್ಜಲ್ಲಿ ಇಡೋಕ್ಕೆ ಅಂತ. ನೋಡಬೇಕು. ನೋಡಿರಿ, ಫ್ರಿಜ್ಜಲ್ಲಿರೋ ಪ್ಯಾಕೆಟ್ಗಳನ್ನೆಲ್ಲ ತಗೊಂಡು ಆಟ ಆಡ್ತಾಯಿದ್ದಾನೆ. ನಾನು ಸ್ವಲ್ಪ ಸೋಸ್ಕೊಂಡೆ. ಇನ್ನೂ ಟೈಮ್ ಇದೆಯಲ್ಲ, ನಮ್ಮ ಮನೆಯವ್ರು ಬರೋದು ತುಂಬ ಲೇಟ್ ಆಗುತ್ತೆ. ಅದರಿಂದ ಚಪಾತಿ ಎಲ್ಲ ಹಚ್ಕೊಂಡೆ. ಆಮೇಲೆ ಪಲ್ಯ ಮಾಡೋಣ ಅಂತ ಅವನ ಹತ್ರ ಆಟ ಆಡಿಕೊಂಡು ಅದು ಇದು ಏನಾದರೂ ಕೊಟ್ಟರೆ ಮಾತ್ರ ಸುಮ್ಮನೆ ಆಡ್ತಾನೆ. ಅದನ್ನೆಲ್ಲ ಕೊಟ್ಟು ಚಪಾತಿ ಉಜ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದೊಂದು ಟೈಮ್ ಭಾಳ ಅಂದರೆ ಭಾಳ ಆಟ ಮಾಡಿಬಿಡ್ತಾನೆ, ಒಂದೊಂದು ಟೈಮ್ ಸುಮ್ಮನೆ ಆಟ ಆಡ್ತಾನೆ. ಅದಕ್ಕೆ ಅದಾದಮೇಲೆ ಇದು ಪಾಪುಗೆ ಲೋಟ ತಗೊಂಡಿದ್ವಲ್ಲ ಅದು ತೋರಿಸ್ತಾ ಇದ್ದೀನಿ ನೋಡಿ.
ನಾನು ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಂತಲೇ ಕೂತ್ಕೊಂಡಿದ್ದೀನಿ ಇವಾಗ. ಇದು ಕ್ರೀಮು 2 ಥರದ್ದು ಕೊಟ್ಟಿದ್ದಾರೆ, ಮತ್ತು ಈ ಥರ ಪೌಡ್ರು ಕೊಟ್ಟಿದ್ದಾರೆ, ಒಂದು ಜೆಲ್ ಕೊಟ್ಟಿದ್ದಾರೆ, ಒಂದು 10 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಬೆಳಗ್ಗೆ 2, ಮಧ್ಯಾಹ್ನ ಇಲ್ಲ, ಮತ್ತು ಸಂಜೆ 3. ತುಂಬ ಚೆನ್ನಾಗಿ ನನಗೆ ವಾಸಿ ಆಗಿದೆ. ಹೋಗ್ಬೋದು, ಒಳ್ಳೆ ಚೆನ್ನಾಗಿ. ನಾನು ಎಷ್ಟೊಂದು ಗ್ರೂಪ್ದಲ್ಲಿ ಹೆಚ್ಚು ಕಮ್ಮಿ ಒಂದು 5-6 ಹಾಸ್ಪಿಟ್ಲಿಗೆ ತಿರುಗಿದ್ದೀನಿ, ಎಲ್ಲೂ ನನಗೆ ವಾಸಿ ಆಗಿರಲಿಲ್ಲ. ಇಲ್ಲಿ ನನಗೆ ತುಂಬ ಚೆನ್ನಾಗಿ, ನಾನು ಒಂದು 20 ದಿನಕ್ಕೆ 10 ದಿನಕ್ಕೇ ನನಗೆಲ್ಲ ಅದರದ್ದು ಗೊತ್ತಾಯಿತು. ಅದಕ್ಕೋಸ್ಕರ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ಆ ಥರ ಪ್ರಾಬ್ಲಮ್ ಇದೆ, ಅಲರ್ಜಿ, ತುರಿಕೆ ಮತ್ತು ಫಂಗಲ್ ಇನ್ಫೆಕ್ಷನ್ ಅಂತಾರಲ್ಲ, ಆ ಥರ ಇದ್ದರೆ ಒಂದು ಟೈಮ್ ಹೋಗಿ ಬಂದರೆ ಸಾಕು, ನೀವು ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಒಂದು ಕೆಲಸ ಮಾಡಬೇಕು, ಈ ಥರ ವೇದು ಪಾಪನ ಆಡಿಸ್ಬೇಕು. ನಾನು ಒಂದು ಕೆಲಸ ಮಾಡಿಬಿಟ್ಟು ಬಂದು ಅವನ ಹತ್ರ ಸ್ವಲ್ಪ ಆಟ ಆಡ್ತಿದ್ರೆ ತುಂಬ ಇದು ಮಾಡ್ತಾನೆ. ಇವಾಗ ನೋಡಿರಿ, ಕೇಕ್ ತಗೊಂಡಿರೋದಕ್ಕೆ ಯಾವ ಥರ ಮಾಡ್ತಾಯಿದ್ದಾನೆ. ಅವನೇ ಹ್ಯಾಪಿ ಬರ್ತಡೇ ನನ್ನ ಅಂತ ಕೂಗ್ತಾ ಇದ್ದಾನೆ. ನಿನ್ನೆ ನಮ್ಮ ಮನೆಯವ್ರ ಫ್ರೆಂಡ್ದು ಬರ್ತಡೇ ಇತ್ತು, ತಗೊಂಡು ಬಂದಿದ್ದು. ಇದು ಬಂದು ಅವ್ರ ಅಪ್ಪಾಜಿ ತುಪ್ಪ ತಿನ್ನಲ್ಲ. ಇದು ವಿನುಗೆ ವೇದುಗೆ ಅಂತ ಸ್ವಲ್ಪ ಬೇರೆ ಇಟ್ಟು ಕಲಿಸ್ಬಿಟ್ಟು ಉಜ್ಜುತ್ತೀನಿ ನಾನು ಅವರಿಬ್ಬರಿಗೆ. ವಿನು ಅಂತೂ ಕ್ಯಾಮ್ರಾ ನೋಡಿದ ತಕ್ಷಣವೇ ಆಯ್ ಮಾಡ್ತಾಳೆ. ಇದಾದಮೇಲೆ ವೇದು ಪಾಪೋದು ವಿನುಗೂ ಚಪಾತಿ ರೆಡಿ ಆಯಿತು. ಅವರು ತುಪ್ಪ ಮೇಲೆ ಹಾಕಿದ್ರೆ ತಿನ್ನಲ್ಲ, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ವೇದು ಏನೋ ತಿಂತಾನೆ, ವಿನು ತಿನ್ನಲ್ಲ, ಅದಕ್ಕೆ ಅವಳಿಗೆ ಗೊತ್ತಿಲ್ಲದೇ ಆ ಥರ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಾಡ್ತೀನಿ. ಇವಾಗ ಬಂದು ಯಾಕೋ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು. ಸಂಜೆ ಮಾಡಿದ್ದಿತ್ತಲ್ಲ, ಅದನ್ನೇ ಬಿಸಿ ಮಾಡ್ಕೊಂಡು ಟೀ ಕುಡಿದ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಪಲ್ಯಕ್ಕೆಲ್ಲ ನೋಡೋಣ ಅಂತ. ಅದಾದಮೇಲೆ ವೇದು ಪಾಪ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ. ಅದಕ್ಕೆ ಬಂದು ಈ ಚಿತ್ರಾನ್ನ ಗೊಜ್ಜಿಗೆ ಯಾವ ಥರ ನಾವು ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಫ್ರೈ ಮಾಡ್ಕೊತೀವೋ ಫಸ್ಟ್ ಆ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಈ ಬೆಂಡೆಕಾಯಿನ ಅದರಲ್ಲಿ ಸೇರಿಸ್ತೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ ನೋಡಿರಿ. ಸೇಮ್ ಮೆಥಡೇ, ನಾವು ಚಿತ್ರಾನ್ನಕ್ಕೆ ಯಾವ ಥರ ಫಸ್ಟ್ ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಮಾಡಿಸ್ಕೊತೀವಿ, ಅದು ಅಷ್ಟಾಯಿತು. ಅಷ್ಟಾದಮೇಲೆ ಈ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಸೇರಿಸ್ಕೊತಾ ಇದ್ದೀನಿ. ನಾನು ಫುಲ್ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಅದಾದಮೇಲೆ ನೋಡಿರಿ, ಇದೊಂದು ಸ್ವಲ್ಪ ಇದೇನಂದರೆ ಮಾರುತಿ ಸಾಂಬಾರು ಪೌಡ್ರು, ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಅದನ್ನೊಂದು 1/4 ಸ್ಪೂನಷ್ಟು. ಅದಾದಮೇಲೆ ಬೆಂಡೆಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಸ್ವಲ್ಪ ಒಂದು ಕಾಫಿ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರು ಹಾಕ್ತೀನಿ ಇದಕ್ಕೆ. ಬೆಂಡೆಕಾಯಿ ಎಲ್ಲ ಸೇರಿಸಿಬಿಟ್ಟು ಒಂದು 5 ನಿಮಿಷ ಫ್ರೈ ಆದರೆ ನೋಡಿರಿ, ಈ ಥರ ನೀರೆಲ್ಲ ಹೋಗ್ಬಿಟ್ಟು ಬರೀ ಬೆಂಡೆಕಾಯಿನೇ ಕಾಣಿಸ್ತಾ ಇದೆ. ಎಲ್ಲಾದರೂ ಒಂದು ಬಲ್ತಿರೋ ಬೆಂಡೆಕಾಯಿ ಇದ್ರೂ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ಸ್ಟಾರ್ಟಿಂಗು ಬೆಂಡೆಕಾಯಿನೇ ತಿಂತಾ ಇರಲಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿ ಬೆಂಡೆಕಾಯಿ ಪಲ್ಯನೇ ಮಾಡು ಅಂತ ಹೇಳ್ತಾರೆ. ಇವಾಗಲೂ ಜಾಸ್ತಿ ಬೆಂಡೆಕಾಯಿ ಪಲ್ಯ, ಜೋಳಿಕಾಯಿ ಪಲ್ಯನೇ ಚಪಾತಿಗೆ. ಇನ್ನೇನು ಅವ್ರದ್ದು ಚಪಾತಿ ರೆಡಿ ಆಯಿತು, ನಮ್ಮದು ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಇದು ಬಂದು ಬೆಳಗ್ಗೆದು ಬದನೆಕಾಯಿ ಚಟ್ನಿ, ಇದು ಅನ್ನಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದಂತೂ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಊಟ ಮಾಡಿಸ್ದೆ, ಇದು ಪಾಪ ಊಟ ಮಾಡಿಸಿದ್ಮೇಲೆ ನಾನು ಊಟ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ವಿನು ಮತ್ತು ಅವ್ರ ದೊಡ್ಡಮ್ಮರ ಮನೆಯಲ್ಲೇ ಊಟ ಮಾಡಿ ಬಂದಿದ್ದಾಳೆ, ಅವಳಿಗೇನು ಊಟ ಬೇಡವಂತೆ. ಇಷ್ಟ ಆಗಿತ್ತು ಇವತ್ತಿನ ನನ್ನ ರೊಟೀನು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಯಾರೂ ಲೈಕ್ ಮಾಡದೇ ಇದ್ದೀರಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ. ಬೆಂಡೆಕಾಯಿ ಪಲ್ಯ ಚಪಾತಿ ಸೂಪರ್.